ಕೈಯಲ್ಲಿ ಬ್ಯಾಟ್ ಭರ್ಜರಿ ಸಿಕ್ಸ್ ಎಲ್ಲೆಲ್ಲಿ ನೋಡಿದ್ರು ಜಯಕಾರ. ಇದು ದುಬೈನಲ್ಲಿ ನಡೆದ ಕೆಪಿಎಲ್ನ ಝಲಕ್. ಕೋಸ್ಟಲ್ ಫ್ರೆಂಡ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ದುಬೈನಲ್ಲಿ ನಡೆದ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾಟ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕೋಸ್ಟಲ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಆಟೋಡಿಲ್ ಆಟೋಮೇಟಿವ್ ಸರ್ವಿಸ್ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ದುಬೈನ ಅಲ್ ಹಮ್ರಿಯಾಹ್ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಅಜ್ಮಾನ್ ಮೈದಾನ ಈ ರೋಚಕ ಪಂದ್ಯಾವಳಿಗೆ ಸಾಕ್ಷಿಯಾಯಿತು. ಭಾರತದ ರಾಷ್ಟ್ರಗೀತೆಯನ್ನ ಹಾಡಿ ನಂತರ ಪ್ರೀತಿಯ ಸಂಕೇತವಾಗಿರುವ ಪಾರಿವಾಳವನ್ನ ಆಕಾಶಕ್ಕೆ ಹಾರಿಬಿಡುವ ಮೂಲಕ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. PL 2020 ಸೀಸನ್ 2 ಉದ್ಘಾಟನಾ ಸಮಾರಂಭ. ಪಾರಿವಾಳದ ಆಕಾಶಕ್ಕೆ ಹಾರಿಸುವ ಜೊತೆಗೆ KPL 2020 ಸೀಸನ್ 2 ಉದ್ಘಾಟನೆಗೊಳ್ತಾ ಇದೆ. ಈ ಕೆಪಿಎಲ್ ಟೀಮ್ ಅದ್ಭುತವಾಗಿ ಆಡಿ ಕೆಪಿಎಲ್ ಸೀಸನ್ 2 ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಹೀಟ್ ಶೀಲ್ಡ್ ಶಿಮಂತೂರು ಗ್ಲಾಡಿಯೇಟರ್ಸ್ ಟೀಮ್ ರನ್ನರ್ ಅಪ್ ಗೆ ತೃಪ್ತಿ ಪಡ್ಕೊಳ್ತು. ಇನ್ನು ಆಟೋಡೀಲ್ ಮೂಡಬಿದ್ರೆ ಟೀಮ್ ಆಟಗಾರ ಮಿಥುನ್ ಶೆಟ್ಟಿ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಹೊರಹೊಮ್ಮಿದ್ರು. ಈ ಬಾರಿ ಕೆಪಿಎಲ್ ಸೀಸನ್ 2 ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಮಹಿಳೆಯರ 2 ಟೀಮ್ ಗ್ರೌಂಡ್ಗಿಳಿದು ಭರ್ಜರಿಯಾಗಿ ಕ್ರಿಕೆಟ್ ಆಡಿತ್ತು. ವಿನ್ನರ್ಸ್ ಆಗಿ ಅರಸಾ ವಾರಿಯರ್ಸ್ ಮಿಂಚಿದ್ರೆ ಎಸ್ಆರ್ಎಸ್ ರೈಸಿಂಗ್ ಕ್ವೀನ್ಸ್ ರನ್ನರ್ ಅಪ್ ಆಗಿ ಆಯ್ಕೆಯಾದ್ರು. ಇನ್ನು ಹುಮ್ದಾನ್ ತನ್ವೀರ್ ಖಾಸಿ, ರೋವಲ್, ಸುನಿಲ್, ಕಿಶೋರ್ ಶೆಟ್ಟಿ, ಪರ್ವೇಜ್, ಸಮೀರ್, ನವೀನ್ ಅವರ ತಂಡ ಒಟ್ಟು ಪಂದ್ಯಾಟವನ್ನ ಆಯೋಜಿಸಿತ್ತು. ಒಟ್ಟಾರೆ ದುಬೈನಲ್ಲಿ ನೆಲೆಸಿರುವ